ಹಲೋ ಫ್ರೆಂಡ್ಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಮೊದಲಿಗೆ ಸೂರ್ಯನಿಗೆ ವಿಚಾರನೇ ಗೊತ್ತಿರೋದಿಲ್ಲ. ಪೊಲೀಸ್ನವ್ರು ಬಂದು ಸೀಸ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ಕಾರನ್ನು. ಇದನ್ನೆಲ್ಲ ಶ್ರುತಿ ಅಪ್ಪನೇ ಮಾಡಿಸಿರ್ತಾರೆ. ಆದರೆ ಅವ್ನಿಗೆ ಏನಕ್ಕೆ ಇದೆಲ್ಲ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗದೆ ಮನೆಗೆ ಬಂದು, ಅಪ್ಪ ನನ್ನ ಕಾರನ್ನು ಪೊಲೀಸ್ನವರು ಸೀಸ್ ಮಾಡ್ಕೊಂಡು ಹೋಗ್ಬಿಟ್ರು ಕಣಪ್ಪ ಅಂತ ಹೇಳಿ ಬೇಜಾರಲ್ಲಿ ಹೇಳ್ತಾ ಇರ್ತಾನೆ. ಯಾಕೆ ನಿನಗೆ ಗೊತ್ತಿಲ್ವಾ ಯಾಕೆ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಕೇಳ್ತಾನೆ. ಆಗ ಸೂರ್ಯ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ, ಏನಾಗುತ್ತೆ ಅಂತ ವಿಚಾರ ಮಾಡೋಣ ಅಂತ ಹೇಳಿ ರವಿ ಮತ್ತು ಶ್ರುತಿ ಇಬ್ಬರು ಹೇಳ್ತಾ ಇರ್ತಾರೆ. ಆದರೂ ಕೇಳೋದಿಲ್ಲ. ನೀನು ಮಾಡಿರೋ ಕಚಡ ಕೆಲಸಕ್ಕೆ ಸೀಸ್ ಎಲ್ಲ ಕಣೋ, ಎಲ್ಲನೂ ಕಿತ್ಕೊಂಡೆ ಕಳಿಸೋದು ನೀನು ಅಂತ ಹೇಳಿದಾಗ, ಏನ್ರಿ ನಿಮ್ಗೆ ಸ್ವಲ್ಪನಾದರೂ ಮಾನವೀಯತೆ ಮಾನ ಮರ್ಯಾದೆ ಏನೂ ಇಲ್ವಾ? ಹಾಡು ಹಗಲಲ್ಲೇ ಈ ಥರದ್ದೆಲ್ಲ ಮಾಡ್ತೀರಾ ನೀವು ಅಂತ ಹೇಳಿ ಕೇಳ್ತಾನೆ. ಪೌಡ್ರಮ್ಮ ಏನೋ ಮಾತು ಮಿತಿ ಮೀರ್ತಾ ಇದೆ ಅಂತ ಹೇಳಿ ಕೇಳ್ತಾರೆ. ಆಗ ಏನೋ ನನ್ನ ಮಾತು ಮಿತಿ ಮೀರ್ತಾ ಇದೆಯಾ? ನೀವು ಮಾಡಿರೋದು ಹದ್ಮೀರು ಹೋಗಿದೆ ಅಂತ ಹೇಳಿದಾಗ, ಏನೋ ನನ್ನ ಹೆಂಡ್ತಿ ಹತ್ರ ಹಾಗೆಲ್ಲ ಮಾತಾಡ್ತೀಯಾ? ನೀನು ಮಾಡೋದೆಲ್ಲ ಮಾಡಿಬಿಟ್ಟು ಹೀಗೆಲ್ಲ ಮಾತಾಡ್ತಾ ಇದೆಯಲ್ಲ. ಕಾರ್ ಯಾಕೆ ಕಿತ್ಕೊಂಡು ಹೋಗಿದ್ದಾರೆ ಗೊತ್ತಾ? ಹಾಡು ಹಗಲಲ್ಲೇ ಕುಡ್ದು ರೋಡಲ್ಲೆಲ್ಲ ತೂರಾಡ್ಕೊಂಡು ಕಣ್ಕಂಡವ್ರಿಗೆಲ್ಲರಿಗೂ ಹೊಡೆದಿದೆಯಲ್ಲ ಅದಕ್ಕೆ ಅಂತ ಹೇಳಿ ಹೇಳ್ತಾನೆ. ಏನೋ ನನ್ನೇ ಕುಡ್ಕಂತೀಯ? ಲವ್ ಪೆಂಗೆ ನನ್ನ ಮಗನೇ, ನಾನು ಯಾಕೋ ಕುಡಿಯೋದಕ್ಕೆ ಹೋಗಿದ್ದೀನಿ ಅಂತ ಹೇಳಿ ಹೊಡೆಯೋದಕ್ಕೆ ಹೋಗ್ಬಿಡ್ತಾನೆ ಸೂರ್ಯ. ಆಗ ಅವರಪ್ಪ ಬಂದು ಸೂರ್ಯನ ಕೈ ಹಿಡ್ದು ಅವನಿಗೆ ಹೊಡೆಯೋದಕ್ಕೆ ಹೋಗ್ತಾರೆ. ಎಲ್ಲರೂ ಕೂಡ ಶಾಕಲ್ಲಿ ನೋಡ್ತಾ ಇರ್ತಾರೆ. ಅಪ್ಪ ಏನಪ್ಪ, ಥೂ, ಇಷ್ಟು ದಿನದವರೆಗೂ ನನ್ನ ಮಗ ಹಾಗೆ ಹೀಗೆ ಇದ್ದರೆ ಸೂರ್ಯನಂತ ಮಗ ಇರಬೇಕು ಅಂತ ಹೇಳಿ ಎಲ್ಲ ಕಡೆ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತಾ ಇದ್ದೆ ಕಣೋ. ಆದರೆ ಇವತ್ತು ನೀನು ಮಾಡಿರೋ ಕೆಲಸದಿಂದ ನನ್ನ ತಲೆ ಎತ್ಕೊಂಡಲ್ಲ, ತಲೆ ಬಗ್ಸಿ ಕೂಡ ಓಡಾಡೋದಕ್ಕಾಗೋದಿಲ್ಲ. ಹಾಗೆ ಮಾಡಿದ್ಯಾ ಅಪ್ಪ, ಏನು ಮಾಡಿದ್ದೀನಿ ಅಂತ ಆದರೂ ಹೇಳಪ್ಪ ಅಂತ ಹೇಳಿದಾಗ, ನೀವು ಮಾಡಿರೋ ಅನಾಚಾರನ ನಿಮಗೆ ಗೊತ್ತಿಲ್ವೇನ್ರಿ ಅಂತ ಹೇಳಿ ಎಲ್ಲರೂ ಕೂಡ ಬೈದ್ಬಿಡ್ತಾರೆ. ಮೀನಂಗೆ ಏನು ಮಾತಾಡೋದಕ್ಕಾಗದೆ ಅವಳು ಕೂಡ ಕೋಪ ಮಾಡಿಕೊಂಡು ಕಣ್ಣೀರಾಗ್ತಾ ನಿಂತಿರ್ತಾಳೆ. ಅಲ್ಲ, ನೀವೆಲ್ಲರೂ ಯಾಕೆ ಹೇಗೆ ಹೇಳ್ತಾ ಇದ್ದೀರಾ? ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಸೂರ್ಯ ನೀನು ಇನ್ನೂ ಆ ವಿಡಿಯೋ ನೋಡಿಲ್ವೇನೋ ಅಂತ ಹೇಳ್ತಾರೆ. ವಿಡಿಯೋನ? ಯಾವ ವಿಡಿಯೋನ ರವಿ ಅಂತ ಹೇಳಿದಾಗ, ನೋಡಿಲಿ ನೀನು ಕುಡಿದು ರೋಡಲ್ಲೆಲ್ಲ ತೂರಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಯಾರ್ಯಾರಿಗೂ ಹೊಡೆದಿದ್ಯಾ ಅಂತ ಹೇಳಿದಾಗ, ಏನೋ ನಾನು ಕುಡ್ದಿದ್ನ ಯಾವ ಲೋಫರ್ ನನ್ನ ಮಗನ ಹೇಳ್ದನೋ ಅಂತ ಹೇಳಿದಾಗ, ನೀನು ಕುಡಿಯೋದು ಎಲ್ಲದನ್ನು ಬಾರಲ್ಲೇ ಕೂತ್ಕೊಂಡು ವಿಡಿಯೋ ಮಾಡಿದ್ದಾರೆ ಕಣೋ ಅಂತ ಹೇಳಿದಾಗ, ರವಿ ನೀನು ಹೀಗೆ ಮಾತಾಡ್ತೀಯಲ್ಲೋ ಅಪ್ಪ, ನಾನು ನಿಜವಾಗ್ಲೂ ಕುಡ್ದಿಲ್ಲಪ್ಪ ಅಂತ ಹೇಳಿದಾಗ, ಕುಡುಕ್ ನನ್ನ ಮಕ್ಕಳೆಲ್ಲ ಹೀಗೆ ಹೇಳೋದು, ಹೀಗೆ ಹೇಳಿ ಇಷ್ಟು ದಿನ ನಮ್ಮನ್ನು ಮಾರಿಸಿದ್ದಾನೆ ಅಂತ ಹೇಳಿದಾಗ, ಅಪ್ಪ ನಿನ್ನ ಮೇಲೆ ಆಣೆಗಳು ನಾನು ಕುಡ್ದಿಲ್ಲಪ್ಪ, MLA ಕ್ಯಾಂಡಿಡೇಟು ಅವ್ರ ಫ್ರೆಂಡ್ಸಿಗೆ ಕಾರ್ ಕೊಡಿಸ್ಬೇಕು ಅಂತ ಕರ್ಕೊಂಡೋಗಿದ್ರಪ್ಪ. ಅವ್ರ ಕಾರೆಲ್ಲ ತೊಗೊಂಡ್ಮೇಲೆ ಪಾರ್ಟಿ ಕೊಡಿಸ್ತೀವಿ ಅಂತ ಹೇಳಿ ಅವರೆಲ್ಲ ಪಾರ್ಟಿ ಮಾಡೋಕ್ಕೋದಾಗ ನನ್ನನ್ನು ಅಲ್ಲೇ ಹೊರಗಡೆ ಇರು ಅಂತ ಹೇಳಿದ್ರಪ್ಪ. ಯಾವುದೋ ಎಮರ್ಜೆನ್ಸಿ ಕಾರಿಗೆ ಡ್ರಾಪ್ ಇತ್ತು ಅಂತ ಹೇಳಿ ಕೇಳ್ಕೊಂಡು ಬರೋದಕ್ಕೆ ಹೋಗಿದ್ದೆ ಅಪ್ಪ. ಆಗ ಅವರು ಎಣ್ಣೆ ಬಾಟ್ಲು ಓಪನ್ ಮಾಡೋದಕ್ಕೆ ಬರದೆ ಒದ್ದಾಡ್ತಾ ಇದ್ರು. ಅದನ್ನು ನಾನು ಓಪನ್ ಮಾಡಿಕೊಟ್ಟೆ. ನೀನಂತೂ ಕುಡಿಯಲ್ಲ, ತಗೊಳ್ಳೋ ಗೋಬಿ ತಿನ್ನು ಅಂತ ಹೇಳಿ ತಿನ್ನೋದಕ್ಕೆ ಹೇಳ್ಕೊಟ್ರು. ಹಂಗೆ ಬರ್ತಾ ಇರಬೇಕಿದ್ರೆ ಅವ್ನು ಯಾವನ ದರಿದ್ರೆ ನನ್ನ ಮಗ ಕಾಲು ಜಾರಿಸಿ ಬೀಳಿಸ್ತಾ ಕಣಪ್ಪ. ಅಲ್ಲಿಂದ ಹೊರಗಡೆ ಬಂದರೆ ಅವನು ಯಾವನೋ ಬಂದು ಕಾರ್ ಮೇಲೆ ಬಿದ್ದು ನನ್ನ ಜೊತೆನೇ ಜಗಳ ಮಾಡ್ದ. ಅವನಿಗೆ ಬೈದು ನಾನು ಬಂದಿರೋದಪ್ಪ, ನಾನು ನಿಜವಾಗ್ಲೂ ಕುಡ್ದಿಲ್ಲಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಎಲ್ಲದೂ ಮುಗ್ದೋಯ್ತು ಸೂರ್ಯ, ಇದನ್ನೆಲ್ಲ ಕಣ್ಣಾರೆ ನೋಡಿದ ಮೇಲೆ ಮತ್ತೇನೂ ಇಲ್ಲ ಕಣೋ ಅಂತ ಹೇಳ್ತಾರೆ. ಸೂರ್ಯಂಗೆ ಬೇಜಾರಾಗತ್ತೆ.